ನಮಸ್ಕಾರ ವೀಕ್ಷಕರೇ, ಚಿನ್ನದ ಅಂಗಡಿ ಕಡೆ ಮುಖ ಮಾಡಲು ಯೋಚಿಸುತ್ತಿರುವವರಿಗೆ ಬೊಂಬಾಟ್ ಸುದ್ದಿ. ಬಂಗಾರ ಖರೀದಿಸಬೇಕು ಅಂತ ಹಣ ಕೂಡಿಟ್ಟು ಕಾಯುತ್ತಿರುವವರು ಒಮ್ಮೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಕಳೆದ ಕೆಲವು ತಿಂಗಳುಗಳಿಂದ ಅಬ್ಬಾ ಬಂಗಾರದ ಸಹವಾಸವೇ ಬೇಡಪ್ಪ ಅನ್ನುವಷ್ಟರ ಮಟ್ಟಿಗೆ ಗಗನಕ್ಕೇರಿದ ಚಿನ್ನದ ಬೆಲೆ ಈಗ ಕೊಂಚ ಕರುಣೆ ತೋರಿದೆ. ಹೌದು, ನಿರಂತರವಾಗಿ ಜಿಗಿಯುತ್ತಿದ್ದ ಚಿನ್ನದ ದರಕ್ಕೆ ಬ್ರೇಕ್ ಬಿದ್ದಿದ್ದು ದಿಢೀರ್ ಕುಸಿತದ ಹಾದಿ ಹಿಡಿದಿದೆ. ಸತತವಾಗಿ ಇಳಿಕೆಯಾಗುತ್ತಿರುವ ಗ್ರಾಫ್ ಗ್ರಾಹಕರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಬೆಲೆ ಕೇಳಿದ್ರೇನೆ ಶಾಕ್ ಆಗುತ್ತಿದ್ದ ಆ ದಿನಗಳು ಸ್ವಲ್ಪ ಹಿಂದಕ್ಕೆ ಸರಿದಿವೆ. ಮಗಳ ಮದುವೆಗೆ ಅಂತ ಸ್ವಲ್ಪ ಒಡವೆ ಮಾಡಿಸಬೇಕಿತ್ತು, ಆದರೆ ಈ ರೇಟ್ ನೋಡಿದ್ರೆ ಭಯ ಆಗುತ್ತೆ ಅಂತ ಒದ್ದಾಡುತ್ತಿದ್ದ ಮಧ್ಯಮ ವರ್ಗದ ಪೋಷಕರಿಗೆ ಈ ಬೆಲೆ ಇಳಿಕೆ ನಿಜಕ್ಕೂ ದೊಡ್ಡ ರಿಲೀಫ್ ಕೊಟ್ಟಿದೆ. ದುಬಾರಿ ಬೆಲೆ ಕೊಟ್ಟುಕೊಳ್ಳುವ ಬದಲು ರೇಟ್ ಇಳಿಯಲಿ ಅಂತ ಕಾಯುತ್ತಿದ್ದವರ ತಾಳ್ಮೆಗೆ ಈಗ ಕೊನೆಗೂ ಫಲ ಸಿಕ್ಕಿದೆ. ಚಿನ್ನದ ಬೆಲೆ ಹೀಗೆ ದಿಢೀರಂತ ಪಾತಾಳದತ್ತ ಇಳಿಯಲು ಕಾರಣವೇನು ಗೊತ್ತಾ? ಇದಕ್ಕೆ ಪ್ರಮುಖ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಆಗುಹೋಗುಗಳು, ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ನೀತಿಗಳಲ್ಲಿ ಆಗುತ್ತಿರುವ ಬದಲಾವಣೆ, ಅಮೆರಿಕದ ಫೆಡರಲ್ ರಿಸರ್ವ್ನ ನಿರ್ಧಾರಗಳು ಮತ್ತು ಡಾಲರ್ ಮೌಲ್ಯದಲ್ಲಿನ ಏರಿಳಿತದಿಂದಾಗಿ ಹೂಡಿಕೆದಾರರು ಚಿನ್ನದ ಮೇಲಿನ ತಮ್ಮ ಒಲವನ್ನು ಕೊಂಚ ಕಡಿಮೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಬಂಗಾರದ ಬೆಲೆ ಇಳಿಕೆಯಾಗುತ್ತಿದೆ. ಹಾಗಂತ ಈಗಲೇ ಓಡಿ ಹೋಗಿ ಒಡವೆ ಮಾಡಿಸಿ ಬಿಡೋಣ ಅಂತ ಅವಸರ ಮಾಡಬೇಡಿ. ಆರ್ಥಿಕ ತಜ್ಞರ ಲೆಕ್ಕಾಚಾರದ ಪ್ರಕಾರ ಮುಂಬರುವ ದಿನಗಳಲ್ಲಿ ಈ ಬೆಲೆ ಮತ್ತಷ್ಟು ಕುಸಿಯುವ ಬಲವಾದ ಸಾಧ್ಯತೆಗಳಿವೆ. ಹಾಗಾಗಿ ಮಾರುಕಟ್ಟೆ ಮೇಲೆ ಒಂದು ಕಣ್ಣಿಟ್ಟು ಇನ್ನೂ ಸ್ವಲ್ಪ ದಿನ ಕಾದು ನೋಡುವ ತಂತ್ರ ಅನುಸರಿಸುವುದು ಜಾಣತನದ ಹೆಜ್ಜೆ ಎನ್ನಬಹುದಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಯಾವ ಹಂತಕ್ಕೆ ಬಂದರೆ ಜನಸಾಮಾನ್ಯರು ನೆಮ್ಮದಿಯಾಗಿ ಆಭರಣವನ್ನು ಮಾಡಿಸಬಹುದು? 10 ಗ್ರಾಂ ಚಿನ್ನದ ಬೆಲೆ ಎಷ್ಟಿರಬೇಕು ಅಂತ ನೀವು ಬಯಸುತ್ತೀರಿ? ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗಾದರೆ ಬನ್ನಿ, ಇವತ್ತು ಮಾರುಕಟ್ಟೆಯಲ್ಲಿ 22 ಕ್ಯಾರೆಟ್ ಆಭರಣ ಚಿನ್ನ ಹಾಗೂ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಎಷ್ಟಿದೆ? ಬೆಳ್ಳಿಯ ದರದಲ್ಲಿ ಏನಾದರೂ ಇಳಿಕೆಯಾಗಿದೆಯಾ? ಇವತ್ತಿನ ಸಂಪೂರ್ಣ ರೇಟ್ ಕಾರ್ಡನ್ನು ಈಗಲೇ ನೋಡೋಣ. ಆದರೆ ರೇಟ್ ನೋಡುವ ಮುನ್ನ ಬಂಗಾರದ ಬೆಲೆಯ ಮೇಲೆ ನೇರವಾಗಿ ಪರಿಣಾಮ ಬೀರುವ ಅಮೆರಿಕದ ಡಾಲರ್ ಎದುರು ನಮ್ಮ ಭಾರತೀಯ ರೂಪಾಯಿಯ ಇವತ್ತಿನ ಮೌಲ್ಯ ಎಷ್ಟಿದೆ ಅನ್ನೋದನ್ನ ಮೊದಲಿಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನೋಡೋದಾದ್ರೆ, ನಿನ್ನೆ ಒಂದು USA ಡಾಲರ್ಗೆ ರೂಪಾಯಿ ಮೌಲ್ಯ 95 ರೂಪಾಯಿ 30 ಪೈಸೆ ಇತ್ತು. ಇಂದು ಒಂದು USA ಡಾಲರ್ಗೆ ರೂಪಾಯಿ ಮೌಲ್ಯ 95 ರೂಪಾಯಿ 40 ಪೈಸೆ ಆಗಿದೆ. ರೂಪಾಯಿ ಎದುರು ಡಾಲರ್ ಮೌಲ್ಯ 10 ಪೈಸೆ ಏರಿಕೆ ಕಂಡಿದೆ. ಕುಟುಂಬದ ಪ್ರತಿ ಸದಸ್ಯನಿಗೆ 7 ಕೆಜಿ ಅಕ್ಕಿ ರೇಷನ್ ಕಾರ್ಡ್ ಪಡಿತರ ನಿಯಮಕ್ಕೆ ತಿದ್ದುಪಡಿ ತರಲು ಮುಂದಾದ ಸರ್ಕಾರ. ಅಂತಾರಾಷ್ಟ್ರೀಯ ಅನ್ನ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ 35 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿತ್ತು. ಆ ಕುಟುಂಬದಲ್ಲಿ 7 ಜನ ಇರಲಿ ಅಥವಾ ಇಬ್ಬರು ಇರಲಿ, ಅಕ್ಕಿ ಮಾತ್ರ 35 ಕೆಜಿಯೇ ಸಿಗುತ್ತಿತ್ತು. ಇದರ ಪ್ರಕಾರ ಸಣ್ಣ ಕುಟುಂಬಗಳಿಗೆ ಹೆಚ್ಚಿನ ಆಹಾರ ಸಿಗ್ತಾ ಇತ್ತು. ಆದರೆ ದೊಡ್ಡ ಕುಟುಂಬಗಳಿಗೆ ಆಗಾಗ ಆಹಾರ ಪದಾರ್ಥಗಳ ಕೊರತೆಯಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ತಿದ್ದುಪಡಿ ಮಾಡಲು ಮುಂದಾಗಿದೆ. ಇನ್ನು ಮುಂದೆ ಪ್ರತಿ ಕುಟುಂಬಕ್ಕೆ 35 ಕೆಜಿ ಪಡಿತರ ನೀಡುವ ಬದಲು ಕುಟುಂಬದ ಪ್ರತಿ ವ್ಯಕ್ತಿಗೆ 7 ಕೆಜಿ ಪಡಿತರ ಸಿಗುತ್ತದೆ. ಅಂದರೆ ಅಗತ್ಯಕ್ಕೆ ತಕ್ಕಂತೆ ಆಹಾರ. ಸರ್ಕಾರ ಈ ಬದಲಾವಣೆಯನ್ನು ಶೀಘ್ರದಲ್ಲಿ ಜಾರಿಗೆ ತರುವ ಬಗ್ಗೆ ಯೋಚಿಸುತ್ತಿದೆ. ಆದರೆ ಇನ್ನೂ ಈ ಕಾನೂನನ್ನು ಜಾರಿಗೆ ತಂದಿಲ್ಲ. ಈ ಬಗ್ಗೆ ಸರ್ಕಾರವು ಸಾರ್ವಜನಿಕರಿಂದ ಸಲಹೆಗಳನ್ನು ಕೋರಿತ್ತು. ಸಲಹೆಗಳನ್ನು ನೀಡುವ ಅವಧಿಯೂ ಇದೀಗ ಕೊನೆಯಾಗಿದೆ. ಆದ್ಯತಾ ಗೃಹ ಯೋಜನೆ ಅಡಿಯಲ್ಲಿ ತಲಾವಾರು ಪಡಿತರವನ್ನು ವಿತರಿಸಲಾಗುತ್ತದೆ. ಇದರ ಅಡಿಯಲ್ಲಿ ಕುಟುಂಬದ ಪ್ರತಿ ಸದಸ್ಯರು 5 ಕೆಜಿ ಆಹಾರವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಅಂತ್ಯೋದಯ ಅನ್ನ ಯೋಜನೆಯನ್ನು ಇದರೊಂದಿಗೆ ಜೋಡಿಸಲು ಸರ್ಕಾರ ಮುಂದಾಗಿದೆ. ಈಗ ಇರುವ ವ್ಯವಸ್ಥೆಗಿಂತ ದೊಡ್ಡ ಕುಟುಂಬಗಳಿಗೆ 35 ಕೆಜಿ ಅಕ್ಕಿ ನೀಡುವುದರಿಂದ ಅಸಮಾನತೆ ಉಂಟಾಗುತ್ತದೆ ಎನ್ನುವುದು ಸರ್ಕಾರದ ವಾದ. ಅಂದರೆ ಕುಟುಂಬದಲ್ಲಿ ಇಬ್ಬರೇ ಇದ್ದರೂ 35 ಕಿಲೋ ಅಕ್ಕಿ, 7 ಜನ ಇದ್ದರೂ 35 ಕೆಜಿ ಅಕ್ಕಿ ನೀಡುವ ರೀತಿ ಸರಿಯಲ್ಲ ಎನ್ನುವುದು ಸರ್ಕಾರದ ಅಭಿಪ್ರಾಯ. 7 ಕೆಜಿ ಎಂದರೆ ಪ್ರತಿ ಕುಟುಂಬಕ್ಕೆ 7 ಕೆಜಿ ಎಂದರ್ಥವಲ್ಲ. ಇದೀಗ ಪಡಿತರ ವಿತರಣೆ ಬಗ್ಗೆ ಗೊಂದಲ ಉಂಟಾಗಿದೆ. ಪ್ರತಿ ರೇಷನ್ ಕಾರ್ಡ್ಗೆ ಕೇವಲ 7 ಕೆಜಿ ಧಾನ್ಯವನ್ನು ಮಾತ್ರ ಒದಗಿಸುತ್ತದೆ ಎನ್ನುವ ಭಾವನೆ ಜನರಲ್ಲಿದೆ. ಆದರೆ ಸರ್ಕಾರ ಪ್ರಸ್ತಾವನೆಯಲ್ಲಿ ಈ ಬಗ್ಗೆ ಯಾವುದೇ ಹೇಳಿಕೆ ನೀಡಿಲ್ಲ. ಪ್ರಾಸ್ತಾವಿಕ ಸೂತ್ರದ ಪ್ರಕಾರ
ಕುಟುಂಬದ ಪ್ರತಿ ಸದಸ್ಯರಿಗೆ 7 ಕೆಜಿ ಪಡಿತರ ಧಾನ್ಯ ನೀಡಲಾಗುವುದು. ಆದರೆ ಇಡೀ ಕುಟುಂಬಕ್ಕೆ ಗರಿಷ್ಠ ಕೋಟಾ 35 ಕೆಜಿ ಆಗಿರುತ್ತದೆ. ಇದರರ್ಥ ಒಬ್ಬ ಸದಸ್ಯರಿಗೆ 7 ಕೆಜಿ, ಇಬ್ಬರು ಸದಸ್ಯರಿಗೆ 14 ಕೆಜಿ, 3 ಸದಸ್ಯರಿಗೆ 21 ಕೆಜಿ ಮತ್ತು 4 ಸದಸ್ಯರಿಗೆ 28 ಕೆಜಿ. ಕುಟುಂಬದಲ್ಲಿ 5 ಅಥವಾ ಹೆಚ್ಚಿನ ಸದಸ್ಯರಿದ್ದರೆ ಒಟ್ಟು ಪಡಿತರವನ್ನು 35 ಕೆಜಿಗೆ ಮಿತಿಗೊಳಿಸಲಾಗುತ್ತದೆ. ಸ್ವಾತಂತ್ರ್ಯ ಸಂಭ್ರಮದ ಈ ಪವಿತ್ರ ಹಾಗೂ ಮಂಗಳಕರ ಶುಭ ದಿನದಂದು ಮಣ್ಣಿನಲ್ಲಿ ಬೆವರು ಸುರಿಸಿ ಇಡೀ ಜಗತ್ತಿಗೆ ಅನ್ನ ನೀಡುವ ನಾಡಿನ ಪ್ರತಿಯೊಬ್ಬ ರೈತ ಮಿತ್ರನಿಗೂ, ಕೃಷಿ ಕಾರ್ಮಿಕರಿಗೂ ನಮ್ಮ ಮಣ್ಣಿನ ಮಾತು ವಾಹಿನಿಯ ಪರವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು. ಇಂದಿನ ನಮ್ಮ ಈ ಸುದೀರ್ಘ ಹಾಗೂ ಸಮಗ್ರ ವಿಶೇಷ ಸಂಚಿಕೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕುರಿತು ಪ್ರತಿಯೊಬ್ಬ ರೈತರು ತಿಳಿದುಕೊಳ್ಳಲೇಬೇಕಾದ ಸಮಗ್ರ, ನಿಖರ ಹಾಗೂ ಆಳವಾದ ಮಾಹಿತಿಯನ್ನು ಅತ್ಯಂತ ವಿಸ್ತಾರವಾಗಿ ಚರ್ಚಿಸಲಿದ್ದೇವೆ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆಯ ಪ್ರಕ್ರಿಯೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಹೊರಬಿದ್ದಿರುವ ಅಧಿಕೃತ ತೀರ್ಮಾನಗಳು ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾವಣೆಯಾಗುವ ನಿಖರ ಕಾಲಮಿತಿ, ಹಣದ ಮೊತ್ತದಲ್ಲಿ ಆಗಬಹುದಾದ ಬದಲಾವಣೆಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಆರ್ಥಿಕ ಸಮನ್ವಯತೆ, ಪ್ರತಿಯೊಬ್ಬ ರೈತರು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕಾದ ತಾಂತ್ರಿಕ ಸಿದ್ಧತೆಗಳು, ಬ್ಯಾಂಕ್ ಖಾತೆಯ ಪರಿಶೀಲನೆ, ಭೂ ದಾಖಲೆಗಳ ಜೋಡಣೆ, ಈ KYC ಪ್ರಕ್ರಿಯೆಗಳ ಸಮಗ್ರ ವಿವರಗಳನ್ನು ಇಲ್ಲಿ ಒಂದೊಂದಾಗಿ ಹಂತ ಹಂತವಾಗಿ ಸವಿಸ್ತಾರವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ನಮ್ಮ ದೇಶದ ಕೋಟ್ಯಾಂತರ ರೈತ ಕುಟುಂಬಗಳಿಗೆ ಕೃಷಿ ಚಟುವಟಿಕೆಗಳ ನಿರ್ವಹಣೆಗೆ, ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳ ಖರೀದಿಗೆ ಆರ್ಥಿಕ ಬಲ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದ ಅತ್ಯಂತ ಯಶಸ್ವಿ ಯೋಜನೆ ಎಂದರೆ ಅದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆಯು ಆರಂಭವಾದಾಗಿನಿಂದ ಇಂದಿನವರೆಗೆ ನಿರಂತರವಾಗಿ ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಆರ್ಥಿಕ ನೆರವನ್ನು ಒದಗಿಸುತ್ತಾ ಬಂದಿದೆ. ವರ್ಷಕ್ಕೆ 3 ಸಮಾನ ಕಂತುಗಳಲ್ಲಿ ತಲಾ 2,000 ರೂಪಾಯಿಗಳಂತೆ ಒಟ್ಟು 6,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಪ್ರತಿಯೊಂದು ಕಂತಿನ ನಡುವೆ 4 ತಿಂಗಳ ಅಂತರವಿರುತ್ತದೆ. ಇಲ್ಲಿಯವರೆಗೆ ದೇಶಾದ್ಯಂತ ಒಟ್ಟು 23 ಕಂತುಗಳ ಹಣವನ್ನು ಕೇಂದ್ರ ಸರ್ಕಾರವು ಅತ್ಯಂತ ಯಶಸ್ವಿಯಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಿದೆ. ಈ 23 ಕಂತುಗಳ ಮೂಲಕ ಆರಂಭದಿಂದಲೇ ನಿಯಮಿತವಾಗಿ ಯೋಜನೆಯ ಪ್ರಯೋಜನ ಪಡೆಯುತ್ತಿರುವ ಪ್ರತಿಯೊಬ್ಬ ರೈತರು ಒಟ್ಟಾರೆಯಾಗಿ 50,000 ರೂಪಾಯಿಗೂ ಅಧಿಕ ಮೊತ್ತದ ಆರ್ಥಿಕ ಬೆಂಬಲವನ್ನು ತಮ್ಮ ಖಾತೆಗಳಲ್ಲಿ ಪಡೆದುಕೊಂಡಿದ್ದಾರೆ. ಯೋಜನೆಯ ಆರಂಭದ ಹಂತದಲ್ಲಿ ಅರ್ಜಿ ಸಲ್ಲಿಸಿದ ರೈತರು ಪೂರ್ಣ ಪ್ರಮಾಣದ ಮೊತ್ತವನ್ನು ಪಡೆದಿದ್ದರೆ, ನಂತರದ ಹಂತಗಳಲ್ಲಿ ನೋಂದಣಿ ಮಾಡಿಕೊಂಡ ರೈತರು 40,000, 45,000 ರೂಪಾಯಿಗಳವರೆಗೆ ಪ್ರಯೋಜನ ಪಡೆದಿದ್ದಾರೆ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ, ದಾಖಲೆಗಳ ಕೊರತೆಯಿಂದ ಅಥವಾ ಬ್ಯಾಂಕ್ ಖಾತೆಯ ಲಿಂಕ್ ಸಮಸ್ಯೆಯಿಂದಾಗಿ ಕೆಲವರಿಗೆ 1-2 ಕಂತುಗಳು ವಿಳಂಬವಾಗಿರಬಹುದು. ಆದರೆ ಕೇಂದ್ರ ಸರ್ಕಾರದ ನೇರ ನಗದು ವರ್ಗಾವಣೆ ವ್ಯವಸ್ಥೆಯ ಮೂಲಕ ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಕಮಿಷನ್ ದಂಧೆ ಇಲ್ಲದೆ ಹಣವು ನೇರವಾಗಿ ರೈತರ ಕೈ ಸೇರುತ್ತದೆ. ಇಡೀ ದೇಶದ ಅಂಕಿಅಂಶಗಳನ್ನು ನಾವು ಗಮನಿಸುವುದಾದರೆ ಪ್ರಸ್ತುತ 9,49,00,000ಕ್ಕೂ ಅಧಿಕ ರೈತರು ಈ ಯೋಜನೆಯ ಅಧಿಕೃತ ಫಲಾನುಭವಿಗಳಾಗಿದ್ದಾರೆ. ಪ್ರತಿಯೊಂದು ಕಂತು ಬಿಡುಗಡೆಯಾಗುವ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ ಬೊಕ್ಕಸದಿಂದ ಸುಮಾರು 20,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತವು ರೈತರ ಖಾತೆಗಳಿಗೆ ಹರಿದು ಬರುತ್ತದೆ.